ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ, ಇದು ಸತ್ಯ ಸುದ್ದಿಗಳ ಹೂರಣ. ಮಣಿಮೋಹಿತ್ ಎಂಟರ್ಪ್ರೈಸಸ್ ವತಿಯಿಂದ ಜನೋಪಯೋಗಿ ಕಾರ್ಯಕ್ರಮಗಳು. ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಶ್ರೀ ವಾಸವಿ ವಿದ್ಯಾನಿಕೇತನ ಶಾಲೆಯ ಸಮೀಪವಿರುವ ಮಣಿಮೋಹಿತ್ ಎಂಟರ್ಪ್ರೈಸಸ್ ವತಿಯಿಂದ ಹಲವು ಜನೋಪಯೋಗಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಎಂಟರ್ಪ್ರೈಸಸ್ನ ಮಳಿಗೆಯಲ್ಲಿ ಭೈರವೇಶ್ವರ ಹಾಪ್ಕಾಮ್ಸ್ ರವರ ಸಹಯೋಗದಲ್ಲಿ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿ ಅರ್ಜುನ್ ರವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ವದೇಶಿ ದಿಶಾ ಸಂಸ್ಥೆಯ ಎಡಿಒ ಆದ ಮಮತಾ ಸಿಂಗ್ ರವರು ಮಾತನಾಡಿ, ಆರೋಗ್ಯವಂತ ಸಮಾಜದ ಕನಸನ್ನು ಹೊಂದಿರುವ ಸ್ವದೇಶಿ ದಿಶಾ ಕಂಪನಿಯ ಮೂಲಕ 100% ರಾಸಾಯನಿಕ ಮುಕ್ತ ಕೇರಾಮೃತ ಉತ್ಪನ್ನಗಳು ದೊರೆಯುತ್ತಿದ್ದು, ಇವು ಸಂಪೂರ್ಣ ನೈಸರ್ಗಿಕ ಮತ್ತು ಪ್ರಕೃತಿ ದತ್ತವಾಗಿವೆ ಎಂದು ಹೇಳಿದರು. ಇವುಗಳ ಬಳಕೆಯಿಂದ ಗ್ಯಾಸ್ಟ್ರಿಕ್, ಚರ್ಮ ಸಮಸ್ಯೆ, ಸೌಂದರ್ಯ ಸಮಸ್ಯೆ, ಕೂದಲು ಸಮಸ್ಯೆ, ನಿಶಕ್ತಿ, ಕೀಳು ನೋವು, ಮಲಬದ್ಧತೆ, ಅಜೀರ್ಣ, ಮಧುಮೇಹ, ರಕ್ತದೊತ್ತಡ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದರಲ್ಲದೆ, ಪ್ರತಿ ತಿಂಗಳ 2ನೇ ಭಾನುವಾರದಂದು ಬೆಳಗ್ಗೆ ಉಚಿತ ತಪಾಸಣಾ ಶಿಬಿರ ನಡೆಸಲಾಗುತ್ತಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ಕೋರಿದರು. ಉಪಸ್ಥಿತರಿದ್ದ ಡಾಕ್ಟರ್ ಟೀನಾ ಗೌಡ ಮತ್ತು ಡಾಕ್ಟರ್ ಲಿಖಿತ್ ಕೃಷ್ಣರವರು ಮಣಿಮೋಹಿತ್ ಎಂಟರ್ಪ್ರೈಸಸ್ನ ಜನಪರ ಕಾಳಜಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಣಿಮೋಹಿತ್ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀಮತಿ ಮಮತಾ ಮತ್ತು ಶಾಲಾ ಶಿಕ್ಷಕರಾದ ಆರ್.ಸಿ. ಸಿಂಗ್ ರವರ ಪುತ್ರಿಯಾದ ಭಾವನಾ ರಜಪೂತ್ ರವರು ತನ್ನ ಹುಟ್ಟುಹಬ್ಬವನ್ನು ಪ್ರತಿ ಬಾರಿಯಂತೆ ವಿಶೇಷವಾಗಿ ಆಚರಿಸಿಕೊಳ್ಳುವ ಅವರು ಈ ಬಾರಿ ತಾನು ವ್ಯಾಸಂಗ ಮಾಡಿದ ಡಿಲಿಜಿಯನ್ಸ್ ಶಾಲೆಯ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ಯಾಡ್ಗಳನ್ನು ನೀಡುವ ಮುಖೇನ ಸರಳವಾಗಿ ಆಚರಿಸಿಕೊಂಡು ಮಾದರಿಯಾದರು. ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಮಣಿಮೋಹಿತ್ ಎಂಟರ್ಪ್ರೈಸಸ್ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.